For what value of lambda is the function defined by this expression continuous at x is equal to 0? What about the continuity at x is equal to 1? ಏನು ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿ at 0 ಇದನ್ನು ನಾನು ಕಂಟಿನ್ಯೂಸ್ ಮಾಡಬೇಕು ಅಂತ ಹೇಳಿ ಲ್ಯಾಂಬ್ಡಾ ವ್ಯಾಲ್ಯೂ ಏನಿರಬೇಕು ಅಂತ ಹೇಳಿ. ಸೊ ಮೊದಲನೇದಾಗಿ ನಾವು ವಿಲ್ ಕನ್ಸಿಡರ್ ಫಂಕ್ಷನ್ ಟು ಬಿ ಕಂಟಿನ್ಯೂಸ್ at x is equal to 0. ಸೊ ಇದರಿಂದ ಏನೇನು ಹೇಳ್ಬೋದು, f of 0 is equal to limit f of x as x tends to 0 from the left and from the right. So lambda times of x square minus 2x is the behavior when x is equal to 0 alva. For x is equal to 0 sarina. But next limit x tends to 0 minus ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ 0 ಅಂತ ಹೇಳಿದ್ರೆ ಇದೇ ಎಕ್ಸ್ಪ್ರೆಷನ್ನು ಮತ್ತು ಅದೇ ಉತ್ತರ ಬರುತ್ತೆ. ಆ್ಯಂಡ್ ದಿಸ್ ಇನ್ ಟರ್ನ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆಂಡಿಂಗ್ ಟುವರ್ಡ್ಸ್ 0 ಫ್ರಮ್ ದ ರೈಟ್ ಹ್ಯಾಂಡ್ ಸೈಡ್ ಇಸ್ 4x + 1. ಸೊ ಇದನ್ನು ನಾವು ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಮಾಡ್ತು ಅಂತ ಹೇಳಿದ್ರೆ ಇಲ್ಲಿಗೆ ನಮ್ಮ ಉತ್ತರ ಇಲ್ಲಿನ ಉತ್ತರ 0 ಬರುತ್ತೆ. is equal to ಮುಂದಿನ ಎಕ್ಸ್ಪ್ರೆಷನ್ ಕೂಡ ಲ್ಯಾಂಬ್ಡಾ ಇಂಟು 0, ಕೊನೆ ಎಕ್ಸ್ಪ್ರೆಷನ್ನು 4 ಇಂಟು 0 + 1 ಅಂತ ಹೇಳ್ತು ಅಂದರೆ 0 is equal to 0 is equal to 1. ಇದನ್ನು ನಾವು ಫಾಲ್ಸ್ ಸ್ಟೇಟ್ಮೆಂಟ್ ಅಂತ ಹೇಳಿ ಕರಿತೀವಿ. ಯಾಕಂತ ಹೇಳಿದ್ರೆ 0 is equal to 1 is ನಾಟ್ ಟ್ರೂ. 0 ಅಂತ ಹೇಳೋದು ನಿಲ್ಲು, ಇನ್ನೂ ಇಲ್ಲ ಅಂತ ಹೇಳಿ. 1 ಅಂತ ಹೇಳಿದ್ರೆ ಯಾವುದೋ ಒಂದು ವಸ್ತು ಇದೆ ಅಂತ ಹೇಳಿ, ಅಲ್ಲ ಒಂದಿದೆ ಅಂತ ಹೇಳಿ. ಇದಾಗಕ್ಕೆ ಸಾಧ್ಯನಾ? ಇಲ್ಲ. ಹಾಗಾಗಿ ನಮ್ಮ ರಿಸಲ್ಟ್ ಏನಂತ ಹೇಳಿದ್ರೆ ನಾವು ಏನೇ ಮಾಡಿದ್ರು, ಏನೇ ತಿಪ್ಪರ್ಲಾಗ ಹಾಕಿದ್ರು, ಲ್ಯಾಂಬ್ಡಾ ವ್ಯಾಲ್ಯೂ ಏನೇ ಮಾಡಿದ್ರು ನಾವು ಈ ಫಂಕ್ಷನ್ನು ಇಟ್ಸ್ ನಾಟ್ ಕಂಟಿನ್ಯೂಸ್ ಆಟ್ ಎಕ್ಸ್ ಇಸ್ ಈಕ್ವಲ್ ಟು 0. ಆಸ್ ಅ ಎಬೋವ್ ರಿಸಲ್ಟ್ is a false statement. We can infer that the function is discontinuous at x is equal to 0 for any value of lambda. ಅಲ್ವಾ? ಮತ್ತು ಮುಂದೆ ಕಂಟಿನ್ಯೂಟಿ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಕೇಳ್ತಾ ಇದ್ದಾರೆ ಅಲ್ವಾ? ಪ್ರಶ್ನೆ ನೋಡಿ, ಇದನ್ನು ಕೇಳ್ತಾ ಇದ್ದಾರೆ ನೋಡಿ ಅಂತ ಹೇಳಿ. ಇದ್ರ ಉತ್ತರ ಅಷ್ಟೇನೆ. ಮತ್ತೆ ಮುಂದೆ ಈ ಭಾಗ ಮಾಡ್ಕೊಬೇಕು. ಮತ್ತು ಈ ಎಕ್ಸ್ಪ್ರೆಷನ್ ನೋಡೋದೇ ಮರ್ತೋಯ್ತ್ಕೊಂಡ್ರು. ಎಕ್ಸ್ ಇಸ್ ಈಕ್ವಲ್ ಟು 1 ಎಕ್ಸ್ಪ್ರೆಷನ್ ಏನಿದೆ 4x + 1, ಇಟ್ಸ್ ಅ ಪಾಲಿನಾಮಿಯಲ್ ಎಕ್ಸ್ಪ್ರೆಷನ್. ಹಾಗಾಗಿ ಇಟ್ ಈಸ್ ಕಂಟಿನ್ಯೂಸ್ ಅಲ್ವಾ? ಅದನ್ನು ಬರೆದ್ಬಿಟ್ಟು ನೋಡಿಸ್ಬಿಡೋಣ. ಇದನ್ನು ಹೇಗೆ ಎಫ್ ಆಫ್ ಎಕ್ಸ್, ಇಲ್ಲಿ ಎಫ್ ಆಫ್ 1 ನೋಡ್ತಾ ಇದ್ದೀವಿ ನಾವು. ಎಫ್ ಆಫ್ 1 4x + 1 ಫಾರ್ x ಇಸ್ ಈಕ್ವಲ್ ಟು 1. ಸೊ ಇದರ ರಿಸಲ್ಟು 5 ಬಂತು, 5 ಬರುತ್ತೆ. ಲಿಮಿಟ್ ಎಫ್ ಆಫ್ ಎಕ್ಸ್ ಅಪ್ರೋಚಿಂಗ್ 1 ಇನ್ ಎನಿ ಡೈರೆಕ್ಷನ್. ನಾವು ಏನೇ ಮಾಡಿದ್ರೂ ಆ ಕಡೆ ಈ ಕಡೆಯಿಂದ ಎಲ್ಲೇ ಬಂದ್ರೂ ಇದೇ ಎಕ್ಸ್ಪ್ರೆಷನ್ ಬೇಕಾಗೋದು. ಹಾಗಾಗಿ ಜನರಲಾಗಿ ಬರ್ಕೊಂಡು ಹೋಗ್ಬೋದು. ಸೊ ದಿಸ್ ಆಲ್ಸೋ ಇಸ್ ಈಕ್ವಲ್ ಟು 5 ಆ್ಯಂಡ್ ದಿಸ್ ಇಸ್ ಈಕ್ವಲ್ ಟು ಎಫ್ ಆಫ್ 1. ಹಾಗಾಗಿ ಎಫ್ ಎಸ್ ಕಂಟಿನ್ಯೂಸ್ at x is equal to 1. ಸೊ ಇದೇ ನಮ್ಮ ಉತ್ತರ.